ಧಾರವಾಡ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಪರಪ್ಪನ ಅಗ್ರಹಾರ ಜೈಲಿಗೆ ಶಾಸಕ ವಿನಯ್ ಕುಲಕರ್ಣಿ ಶಿಫ್ಟ್ ಆಗ್ತಾ ಇದ್ದಾರೆ. ವಿಚಾರಣೆ ಬಳಿಕ ಜೈಲಿಗೆ ಕರ್ಕೊಂಡು ಹೋದ್ರು ಸಿಬಿಐ ಅಧಿಕಾರಿಗಳು. ಧಾರವಾಡದ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಸಂಬಂಧ ಪರಪ್ಪನ ಅಗ್ರಹಾರ ಜೈಲಿಗೆ ಶಾಸಕ ವಿನಯ್ ಕುಲಕರ್ಣಿ ವಿಚಾರಣೆ ಬಳಿಕ ಜೈಲಿಗೆ ಸಿಬಿಐ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಮತ್ತೆ ಪರಪ್ಪನ ಅಗ್ರಹಾರದ ಸೆರೆಮನೆಗೆ ವಿನಯ್ ಕುಲಕರ್ಣಿ ಶರಣಾಗುವಂತೆ ಆದೇಶ ನೀಡಿತ್ತು ಸುಪ್ರೀಂ ಕೋರ್ಟ್. ಶರಣಾಗತಿ ಬೆನ್ನಲ್ಲೇ ವಿಚಾರಣೆ ನಡೆಸಿ ಜೈಲಿಗೆ ವಿನಯ್ ಕುಲಕರ್ಣಿಯನ್ನ ಶಿಫ್ಟ್ ಮಾಡಲಾಯಿತು. ಸಿವಿಲ್ ಕೋರ್ಟ್ ಬಳಿ ಕಣ್ಣೀರ್ ಹಾಕಿದ್ರು ವಿನಯ್ ಕುಲಕರ್ಣಿ ಅವರ ಬೆಂಬಲಿತರು. 2016ರಲ್ಲಿ ನಡೆದಿದ್ದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣ ಇದು. ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾರೆ ವಿನಯ್ ಕುಲಕರ್ಣಿ. ಜಾಮೀನು ರದ್ದಾದ ಹಿನ್ನೆಲೆ ಕೋರ್ಟ್ಗೆ ಶರಣಾಗಿದ್ರು. ಕೋರ್ಟ್ಗೆ ಬರ್ತಿದ್ದಂತೆ ಸಿಬಿಐ ವಿನಯ್ ಕುಲಕರ್ಣಿಯನ್ನ ವಶಕ್ಕೆ ಪಡ್ಕೊಳ್ತು. ವಿಚಾರಣೆ ಬಳಿಕ ಜೈಲಿಗೆ ಕರ್ಕೊಂಡು ಹೋದ್ರು ಸಿಬಿಐ ಅಧಿಕಾರಿಗಳು. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಅವರ ಬೆಂಬಲಿಗರು ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಅಲ್ಲಿ ಅಂತ ಹೇಳಿ. ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ರು. ಆದರೆ ಕಾನೂನಿನ ಮುಂದೆ ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ, ಯಾರು ದೊಡ್ಡವರಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಶರಣಾಗತಿ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಕೋರ್ಟ್ ಸೂಚನೆಯ ಬೆನ್ನಲ್ಲೇ ಶರಣಾಗತಿ ಆಗುವಂಥ ಸಂದರ್ಭದಲ್ಲಿ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಹಿಂದೆ ನಾವು ಇದೇ ಜನಪ್ರತಿಗಳ ನ್ಯಾಯಾಲಯದಲ್ಲಿ 3 ಆರೋಪಿಗಳ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕಿದ್ವಿ. ಒಂದು A9 ಅಶ್ವತ್ತು, A15 ವಿನಯ್ ಕುಲಕರ್ಣಿ ಅವರು, A16 ಚಂದು ಮಾಮ ಅಲಿಯಾಸ್ ಚಂದ್ರಶೇಖರ ಇಂಡಿ ಅಲಿಯಾಸ್ ಚಂದು ಮಾಮ. ಆ 3 ಅರ್ಜಿಗಳಂದ್ರೆ ಒಂದೇ ಅರ್ಜಿಯಲ್ಲಿ ವಿನಯ್ ಕುಲಕರ್ಣಿ ಮತ್ತು ಚಂದ್ರಶೇಖರ ಇಂಡಿ ಅವರ ಅರ್ಜಿಯನ್ನು ಹಾಕಿದ್ವಿ. ಆ ಅರ್ಜಿಯಲ್ಲಿ ಭಾಗಶಃ ಈ ನ್ಯಾಯಾಲಯ ಅದನ್ನ ಬೇಲ್ ಕ್ಯಾನ್ಸಲ್ ಮಾಡಿದ್ದು A16 ಅವರದು. ಬಟ್ A15 ವಿನಯ್ ಕುಲಕರ್ಣಿ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸುಪ್ರೀಂ ಕೋರ್ಟ್ನ ಆರ್ಡರ್ನ ಮೇಲೆ ಅವರಿಗೆ ಬೇಲ್ ಆಗಿರೋದ್ರಿಂದ ಈ ನ್ಯಾಯಾಲಯಕ್ಕೆ ಅಧಿಕಾರ ವ್ಯಾಪ್ತಿ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈಗ ವಿಚಾರಣೆಯನ್ನ ನಡೆಸಿ ಜೈಲಿಗೆ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನ ಕರ್ಕೊಂಡು ಹೋಗಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ವೆಂಕಟೇಶ್? ಸಿಂಧೂರ, ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನೀಡಿದಂತಹ ಜಾಮೀನು ಏನಿದೆ ಅದನ್ನು ರದ್ದು ಮಾಡಬೇಕಂತ ಹೇಳಿ ಸಿಬಿಐ ಅಧಿಕಾರಿಗಳು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅದೇ ಒಂದು ಹೈಕೋರ್ಟ್ ನೀಡಿದಂಥ ಆದೇಶವನ್ನು ರದ್ದು ಮಾಡಿ ತಕ್ಷಣವೇ ಎಂದು ಸಿಬಿಐ ವಶಕ್ಕೆ ನೀಡುವಂತೆ ಕೂಡ ಒಂದು ಆದೇಶವನ್ನು ಮಾಡಬೇಕು, ಅಂದರೆ ಕೋರ್ಟ್ಗೆ ಹಾಜರಾಗಬೇಕಂತ ಹೇಳಿತ್ತು. ಹಾಗಾಗಿ ಕೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಸಿಬಿಐ ಅಧಿಕಾರಿಗಳು ಕೂಡ ಅವ್ರನ್ನ ವಶಕ್ಕೆ ಪಡೆದರು. ಸೊ ನ್ಯಾಯಾಲಯದ ಮುಂದೆ ಕೂಡ ಅವ್ರನ್ನ ಹಾಜರುಪಡಿಸಿ ಈಗ ಸಿಬಿಐ ಅಧಿಕಾರಿಗಳು ಪರಪ್ಪನಗರ ಜೈಲಿಗೆ ಬಿಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಇವರು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಸಾಕ್ಷಿಗಳ ಮೇಲೆ ಒಂದು ಒತ್ತಡವನ್ನು ಹಾಕುವಂಥದ್ದು, ಬೆದರಿಕೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣದ ದಿಕ್ಕನ್ನು ತಪ್ಪಿಸುವ ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿಬಿಐ ಅಧಿಕಾರಿಗಳು ಕೂಡ ಈ ಏನು ಹೈಕೋರ್ಟ್ ನೀಡಿರುವಂತಹ ಜಾಮೀನನ್ನು ರದ್ದು ಮಾಡಬೇಕಂತೇಳಿ ಸುಪ್ರೀಂಗೆ ಮನವಿ ಮಾಡಿದ್ರು. ಅದನ್ನು ಪುರಸ್ಕರಿಸಿರುವಂಥದ್ದು. ಯಾಕಂದ್ರೆ ಮಹಿಳಾ ಸಾಕ್ಷಿದಾರರೊಬ್ಬರಿಗೂ ಕೂಡ A9 ಅಶ್ವಥ್ ಎಂಬುವರು ಕೂಡ ಬೆದರಿಕೆ ಹಾಕಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಹೇಳಬಾರ್ದು ಅಂತ ಹೇಳಿ ಜೀವ ಬೆದರಿಕೆ ಹಾಕಿದ್ರು ಅಂತ ಹೇಳಿ ನ್ಯಾಯಾಲಯದ ಮುಂದೆ ಪ್ರಸ್ತಾಪ ಕೂಡ ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿ SPP ಅವರು ಕೂಡ ಹೇಳಿದ್ರು. ಅಂದ್ರೆ ಪ್ರಭಾವಿಯಾಗಿರೋದ್ರಿಂದಾಗಿ ಸಹಜವಾಗಿ ಕೂಡ ಈ ಕೇಸ್ನ ದಿಕ್ಕನ್ನು ತಪ್ಪಿಸುವಂತ ಕೆಲಸಗಳಾಗ್ತಾ ಇದೆ. ಹಾಗಾಗಿ ರದ್ದನ್ನು ಮಾಡಬೇಕು, ಅವ್ರನ್ನ ಜೈಲಿಗೆ ಕಳಿಸಬೇಕು, ನ್ಯಾಯಾಲಯದಲ್ಲಿ ನ್ಯಾಯ ಪ್ರತಿಯೊಬ್ಬರಿಗೂ ಸಮಾನವಾಗಿ ಇರಬೇಕು ಅಂತ ಹೇಳಿ ಕೂಡ ಹೇಳಿದರು. ಹಾಗಾಗಿ ಡೈರೆಕ್ಟ್ ಆಗಿ ಆಗಿರ್ಬೋದು, ಇಂಡೈರೆಕ್ಟ್ ಆಗಿ ಆಗಿರ್ಬೋದು, ಶಾಸಕ ಅವರು ಕೂಡ ಈ ಸಾಕ್ಷಿಗಳ ಮೇಲೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದರು. ಆ ಒಂದು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಸೊ ನ್ಯಾಯಾಲಯವು ಕೂಡ ಅವ್ರನ್ನ ಏನು ಬೇಲನ್ನು ರದ್ದು ಮಾಡಿ ಇವತ್ತು ಜೈಲಿಗೆ ಕಳಿಸಿರುವಂಥದ್ದು. ಸಿಂಧೂರ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ.